ಇನ್ನು RSS ಮುಖ್ಯಸ್ಥರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವೊಂದನ್ನ ಬರೆದಿದ್ದಾರೆ. ಮೋಹನ್ ಭಾಗವತ್ಗೆ ಬರೆದಿರುವಂತಹ ಪತ್ರ ಇದು. ಇಷ್ಟು ದೊಡ್ಡ ಸಂಘಟನೆ ಯಾವ ಕಾನೂನಿನ ಆಧಾರದಲ್ಲಿ ನಿರ್ವಹಿಸ್ತಾ ಇದೆ? ಯಾಕೆ ನೋಂದಾಯಿತ ಕಾನೂನುಬದ್ಧ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ? ಈ ಬಗ್ಗೆ ವಿವರಣೆ ಕೊಡಿ ಅನ್ನೋದಾಗಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರವನ್ನ ಬರೆದಿದ್ದಾರೆ. ಬರೆದಿರೋದು RSS ಮುಖ್ಯಸ್ಥ ಭಾಗವತ್ಗೆ. ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಸುದೀರ್ಘವಾಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಬಹಳ ದೊಡ್ಡ ಪತ್ರ. ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇರುವಂತ ಸಂಘಟನೆ ಇದು. ಸೊ ಯಾವ ಆಧಾರದಲ್ಲಿ ಇದು ಕೆಲಸ ಮಾಡ್ತಾ ಇದೆ? ಸೆಲೆಬ್ರೇಷನ್ಗೆ ಸೀಮಿತ ಆಗಿದ್ರೆ ಸಾಲದು, ಸೆಲೆಬ್ರೇಷನ್ ಮಾತ್ರ ಆಗಬಾರ್ದು. ದೊಡ್ಡ ಗಿಫ್ಟ್ ಅಂತ ಹೇಳಿದ್ರೆ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು, ಅದೇ ಕೊಡೋ ದೊಡ್ಡ ಗಿಫ್ಟ್ ಅನ್ನೋದಾಗಿ. ಈ ಹಿಂದೆನೂ ಕೂಡ ಪ್ರಿಯಾಂಕ್ ಖರ್ಗೆ ಮಾಧ್ಯಮ ಜೊತೆ ಮಾತನಾಡಬೇಕಾದ್ರೆ ಟೀಕೆಯನ್ನ ಮಾಡಿದ್ರು. ಬಟ್ ಇದೇ ಮೊದಲ ಬಾರಿಗೆ ಹೀಗೆ ಪತ್ರವೊಂದನ್ನು ಬರೆದಿರೋದು. ಏನಿದೆ ಆ ಪತ್ರದಲ್ಲಿ ನೋಡೋಣ. ರಾಷ್ಟ್ರೀಯತೆ, ಶಿಸ್ತು ಮತ್ತು ಕರ್ತವ್ಯದ ಕುರಿತು ನಿರಂತರವಾಗಿ ಮಾತನಾಡುವ ಸಂಘಟನೆಯೊಂದು ಪಾರದರ್ಶಕತೆ, ಕಾನೂನಿನ ಅನುಸರಣೆ ಮತ್ತು ಭಾರತ ಸಂವಿಧಾನದ ಬಗೆಗಿನ ಗೌರವವನ್ನು ಅಷ್ಟೇ ದೃಢವಾಗಿ ಪ್ರದರ್ಶಿಸಬೇಕು. ಸಾಮಾನ್ಯ ಭಾರತೀಯರು ನಿಯಮಗಳನ್ನು ಪಾಲಿಸಬೇಕೆಂದು ಒತ್ತಾಯಿಸುತ್ತಲೇ ತಾನು ಮಾತ್ರ ಅದೇ ನಿಯಮಗಳಿಂದ ವಿನಾಯಿತಿ ಪಡೆದುಕೊಳ್ಳುವ ನೈತಿಕ ಹಕ್ಕು RSSಗೆ ಇಲ್ಲ. ಕಾರ್ಮಿಕರು, ಸಣ್ಣ ಸಂಘ ಸಂಸ್ಥೆಗಳು, ಧಾರ್ಮಿಕ ಸಂಸ್ಥೆಗಳು, NGOಗಳು, ಟ್ರಸ್ಟ್ಗಳು, ಕಂಪನಿಗಳು ಮತ್ತು ನಾಗರಿಕರು ನೋಂದಣಿ ಬಹಿರಂಗಪಡಿಸುವಿಕೆ, ಲೆಕ್ಕ ಪರಿಶೋಧನೆ ಮತ್ತು ತೆರಿಗೆ ಪಾವತಿಗೆ ಬದ್ಧರಾಗಿದ್ದಾರೆ. ಆದ್ದರಿಂದ RSS ಕೂಡ ದೇಶದ ಕಾನೂನಿಗೆ ಮಾದರಿಯಾಗಿ ಬದ್ಧವಾಗಿರಬೇಕು. RSS ತನ್ನ ಶತಮಾನೋತ್ಸವದ ಈ ಸಂದರ್ಭವನ್ನು ಕೇವಲ ಆಚರಣೆಗೆ ಮಾತ್ರವಲ್ಲ, ಸಾಂವಿಧಾನಿಕ ಆತ್ಮಾವಲೋಕನಕ್ಕಾಗಿಯೂ ಬಳಸಿಕೊಳ್ಳಬೇಕೆಂದು ನಾವು ಆಗ್ರಹಿಸುತ್ತೇವೆ. ಭಾರತದ ಈ 100ನೇ ವರ್ಷದಲ್ಲಿ ದೇಶಕ್ಕೆ RSS ನೀಡಬಹುದಾದ ಅತ್ಯುತ್ತಮ ಗೌರವವೆಂದರೆ ತನ್ನನ್ನು ತಾನು ನೋಂದಾಯಿಸಿಕೊಳ್ಳುವುದು, ತನ್ನ ಚಟುವಟಿಕೆಗಳು ಮತ್ತು ಆರ್ಥಿಕ ವ್ಯವಹಾರಗಳನ್ನು ಬಹಿರಂಗಪಡಿಸುವುದು, ಅನ್ವಯವಾಗುವ ಎಲ್ಲ ತೆರಿಗೆಗಳನ್ನು ಪಾವತಿಸುವುದು ಮತ್ತು ಭಾರತೀಯ ಕಾನೂನಿನ ಚೌಕಟ್ಟಿನೊಳಗೆ ಪಾರದರ್ಶಕ ಮತ್ತು ಜವಾಬ್ದಾರಿಯುತ ಸಂಘಟನೆಯಾಗಿ ಕಾರ್ಯನಿರ್ವಹಿಸುವುದು. ನಿಮ್ಮ ಅಧಿಕೃತ ಪ್ರತಿನಿಧಿಗಳನ್ನು ಕಳುಹಿಸಿ ಮೇಲಿನ ವಿಷಯಗಳ ಕುರಿತು ಚರ್ಚೆ ನಡೆಸಲು ನಾವು ಔಪಚಾರಿಕ ಪ್ರಕ್ರಿಯೆಯನ್ನು ನಿರೀಕ್ಷಿಸುತ್ತೇವೆ. ಸೊ ಈ ಲೆಟರ್ ಜೊತೆಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಿದ್ದಾರೆ. ಈಗ ನೋಡಿ, RSSನ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆ ರಚನೆ ಹೇಗಿದೆ? ಇದು ಮೊದಲನೇ ಪ್ರಶ್ನೆ. ಹಾಗೆ ಎರಡನೇ ಪ್ರಶ್ನೆ, RSS ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರವನ್ನ ಕೊಡಬೇಕು ಅನ್ನುವಂಥದ್ದನ್ನ ಕೇಳ್ತಾರೆ. ಹಾಗೆ ಮೂರನೇ ಪ್ರಶ್ನೆ, RSSಗೆ ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳು ಯಾವುದಿದೆ ಅದನ್ನು ಕೂಡ ನೀವು ಬಹಿರಂಗಪಡಿಸಬೇಕು. ಹಾಗೆ RSSನ ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳೇನಿವೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸವಿಸ್ತಾರವಾಗಿ ವಿವರಗಳನ್ನು ನೀಡಬೇಕು. ಇನ್ನು ಕಾನೂನಿನ ಪ್ರಕಾರ ಅನ್ವಯವಾಗುವಂತಹ ತೆರಿಗೆಗಳು, ಅದು ಯಾವ ರೀತಿಯಾಗಿ ನೀವು ಯಾವ ಸ್ಲ್ಯಾಬ್ಗೆ ಬರ್ತಿರೋ ಆ ಸ್ಲ್ಯಾಬ್ಗೆ ನೀವು ಟ್ಯಾಕ್ಸನ್ನು ಕಟ್ಟಬೇಕಾಗತ್ತೆ ಅಂತ ಸಕ್ರಮವಾಗಿ ಪಾವತಿಸಲಾಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆನೂ ಕೂಡ ನೀವು ಬಹಿರಂಗಪಡಿಸಬೇಕು. ಜೊತೆಗೆ ಔಪಚಾರಿಕ ನೋಂದಣಿ ಇಲ್ಲದೆ ತನ್ನ ಚಟುವಟಿಕೆಯನ್ನು ನಡೆಸೋದಕ್ಕೆ ಹೇಗೆ ಸಾಧ್ಯ? ಆ ರೀತಿಯಾಗಿ ಮಾಡೋ ಹಾಗಿಲ್ಲ ಯಾರು ಕೂಡ. ಯಾವ ಕಾನೂನಾತ್ಮಕ ಆಧಾರವನ್ನು ಅವಲಂಬಿಸಲಾಗಿದೆ ಹಾಗಾದ್ರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಜೊತೆಗೆ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೇಗೆ ಕಾರ್ಯನಿರ್ವಹಿಸೋದಕ್ಕೆ ಸಾಧ್ಯವಾಗುತ್ತೆ? ಈ ಒಂದು ಕಾರ್ಯನಿರ್ವಹಿಸಬಹುದಾದಂತಹ ಹಕ್ಕನ್ನು ಯಾವ ಸಂವಿಧಾನ ನೀಡಿದೆ ನಿಮಗೆ? ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ನೀವು ಪಡೆದುಕೊಂಡಿದ್ದೀರಿ? ಈ ವಿಚಾರಗಳನ್ನು ಕೂಡ ಬಹಿರಂಗಪಡಿಸಬೇಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಕೇಳಿದ್ದಾರೆ. ಇನ್ನು ಕೊನೆಯ ಪ್ರಶ್ನೆ, 8ನೇ ಪ್ರಶ್ನೆ, ಸಾರ್ವಜನಿಕರ ಸೇರ್ಪಡೆ ಸಂದರ್ಭದಲ್ಲಿ ಪಡೆಯಲಾಗಿರುವಂತಹ ಅನುಮತಿಗಳು ಜೊತೆಗೆ ಈ ರೂಟ್ ಮಾರ್ಚ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ RSS ಮುಖ್ಯಸ್ಥರಿಗೆ ಬರೆದಿರುವಂತಹ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಸೊ ಹೀಗೆ ಈ RSS ನೋಂದಣಿ ಬಗ್ಗೆ ಪ್ರಿಯಾಂಕ್ ಖರ್ಗೆ ಏನು ಪತ್ರ ಬರೆದಿದ್ದಾರಲ್ಲ, ಪ್ರಿಯಾಂಕ್ ಪತ್ರಕ್ಕೆ ಮೋಹನ್ ಭಾಗವತ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮೋಹನ್ ಭಾಗವತ್ ಅವರು RSS ಸರಸಂಘ ಚಾಲಕರು, ಇದಕ್ಕೆ ನಾನು ಪ್ರತಿಕ್ರಿಯಿಸುವ ಅವಶ್ಯಕತೆ ಇಲ್ಲ. ನೋಂದಣಿ ಆಗದೆ ಅನೇಕ ಚಟುವಟಿಕೆ ನಡೀತಾ ಇವೆ. ನಾವೇನು ಕದ್ದು ಮುಚ್ಚಿ ಯಾವುದನ್ನು ಕೂಡ ಮಾಡ್ತಾ ಇಲ್ಲ. ನಮ್ಮ ಎಲ್ಲ ಚಟುವಟಿಕೆ ತೆರೆದ ಮೈದಾನದಲ್ಲೇ ನಡೆಯುತ್ತೆ. ರಾಜಕೀಯದಲ್ಲಿ ಎಲ್ಲ ಗಿಮಿಕ್ಗಳನ್ನು ಕೂಡ ಮಾಡಲಾಗತ್ತೆ ಅನ್ನೋ ರೀತಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. Karnataka government had directed the activities of RSS are secretive and it must register. What is your response? I don't need to respond. There are so many unregistered things going on. And we are not secretive. We are working on open ground. We are calling people and telling them about Sangha. This is politics. And all these gimmicks are being tried. Sangha started in British times. And Sangha started as a public will. So it doesn't need any restrictions. Hindu Dharma is not registered. Many things are not registered. Those who want to have funds from the government, they require registration. That has to be there. Government banned us twice, and that ban was released once by court order,
another by Satyagraha. So government knows they banned RSS. That means they knew RSS is there. RSS is recognized. So all this has happened over 100 years. Nobody told us that you must register. Our constitution, written constitution, is with the government. We have submitted it in 1950s. There in government would have said, okay, all is well, but you have not registered. First register, then we will accept. They did not say that. So why should I respond? Say, all this is politics. Nothing.